ಇಟ್ ಇಟ್ಸೆಲ್ಫ್ ಇಸ್ ಎ ಸಸ್ಟೈನಬಲ್ ಆಗ್ರೋ ಬೇಸ್ಡ್ ಮಾಡೆಲ್. ಅಲ್ಲೇ ನೀವು ಸುಮಾರು ಕಲಿತೀರಿ. ನಂತರ ಇದಕ್ಕೆ ಬೇಕಾದ ಇದು ಲೇಬರ್ ಇಂಟೆನ್ಸಿವ್, ಇಟ್ ಈಸ್ ಹೈಲಿ ಲೇಬರ್ ಇಂಟೆನ್ಸಿವ್. ಇದಕ್ಕೆ ತುಂಬಾ ಜನ ಲೇಬರ್ನ ಅವಶ್ಯಕತೆ ಇದೆ. ಆ ಲೇಬರ್ಸ್ಗೆ ಸ್ಕಿಲ್ಸಿನ ಅವಶ್ಯಕತೆ ಇದೆ. ನಾನು ನೋಡ್ತಾ ಇದ್ದೆ, ಒಂದು 18 to 20 ಟೀನಿಯರ್ ಒಂದು ಇದು ತೆಗಿಬೇಕಾದ್ರೆ, ನೂಲನ್ನು ತೆಗಿಬೇಕಾದ್ರೆ 7 ರಿಂದ 8 ಗೂಡುಗಳು ಒಂದೇ ರೀತಿಯಲ್ಲಿ ಅದು ಆಡ್ತಾ ಇರಬೇಕು. ಅವರು ಯಾವ ರೀತಿ ಅವ್ರಿಗೆ ಚಾಕಚಕ್ಯತೆ ಇರಬೇಕಂದ್ರೆ, ಅಕಸ್ಮಾತ್ ಒಂದು ಗೂಡು ಏನಾದ್ರು ಈಚೆ ಬಂದ್ರೆ ಇಮಿಡಿಯೇಟ್ ಆಗಿ ಇಟ್ ಶುಡ್ ಬಿ ರಿಪ್ಲೇಸ್ ಬೈ ಅನದರ್ ಒನ್. ಏನಾಗ್ತದೆ, ಅಗೇನ್ ದಿಸ್ ಪ್ರೋಸೆಸ್ ಈಸ್ ಎನ್ವೈರನ್ಮೆಂಟಲ್ ಡೈರೆಕ್ಟೆಡ್. ಈಗ ಈ ತರ ಬಿಸಿಲಿದ್ದಾಗ ಅಲ್ಲಿ ಬರುವಂತ ಗೂಡುಗಳೇನಾಗ್ತದೆ, ಕಂಪ್ಲೀಟ್ ಆಗಿ ಲಾಸ್ಟ್ ಅದು ಈಚೆ ಬರೋ ತನಕ, ಆ ಹುಡು ಈಚೆ ಬರೋ ತನಕ ಒಂದು ಚೂರು ಆಚೆ ಈಚೆ ಕಟ್ಟಾಗೋದಿಲ್ಲ, ಬಹಳ ಕ್ಲಿಯರ್ ಆಗಿ ಹೊಡ್ತಾ ಇರ್ತದೆ. ಆದ್ರೆ ಹವಾಮಾನ ಏನಾದ್ರು ಸ್ವಲ್ಪ ಬದಲಾವಣೆ ಆದ್ರೆ ಮಧ್ಯದಲ್ಲಿ ಕಟ್ಟಾಗ್ತದೆ. ಚಳಿಗಾಲದಲ್ಲಾಗಲಿ ಮಳೆಗಾಲದಲ್ಲಾಗಲಿ ಅಲ್ಲಿ ನೀವು ರೇರ್ ಮಾಡ್ತಿರಲ್ಲ, ಇದರಲ್ಲೇ ಒಂದು ಸ್ಕಿಲ್ಸ್ ಇದೆ. ಅದು ಸ್ಪೆಷಲ್ ಸ್ಕಿಲ್ಸ್. ದೋಸ್ ಪೀಪಲ್ ಆರ್ ಇಂಡಲ್ಜಿಂಗ್ ಇನ್ ರೇರಿಂಗ್ ಅಂಡ್ ವೇವಿಂಗ್, ದೇ ಹ್ಯಾವ್ ಗಾಟ್ ದೇರ್ ಓನ್ ಸ್ಕಿಲ್ಸ್. ಅವ್ರಿಗೆ ತುಂಬಾ ರೀತಿಯಾದಂಥ ಪೇಷನ್ಸ್ ಬೇಕಾಗ್ತದೆ, ತುಂಬಾ ಪೇಷನ್ಸ್ ಬೇಕಾಗ್ತದೆ, ತುಂಬಾ ಟೈಮ್ ತಗೊಳ್ತದೆ ಅದು. ಹಾಗಾಗಿ ನಿಮ್ಮ ಅಧ್ಯಯನದ ಮೂಲಕವೇ ಕೆಲವು ಸ್ಕಿಲ್ಸ್ ಅನ್ನು ನೀವು ಕಲ್ತ್ಕೊಂಡ್ಬಿಟ್ಟಿರ್ತೀರಿ. ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರಲ್ಲ ನಾನು ಇದನ್ನು ಕಲಿತಾ ಇದ್ದೀನಿ ಅಂತ. ಯಾಕಂದ್ರೆ ದೇರ್ ಆಲ್ ಡೊಮೈನ್ ಸ್ಪೆಸಿಫಿಕ್, ಸಬ್ಜೆಕ್ಟ್ ಸ್ಪೆಸಿಫಿಕ್ ಸ್ಕಿಲ್ಸ್. ಬಟ್ ಓವರ್ ಅಂಡ್ ಅಬೌವ್ ದಟ್ ದೇರ್ ಆರ್ ಸರ್ಟನ್ ಅದರ್ ಸಾಫ್ಟ್ ಸ್ಕಿಲ್ಸ್ ದಟ್ ಯು ನೀಡ್ ಟು ಅಕ್ವೈರ್. ಈಗ ನೀವು ಜಾಬ್ಸ್ ಸೇರ್ತೀರಿ, ಸೆರಿಕಲ್ಚರ್ ಫೀಲ್ಡಲ್ಲಿ ನಿಮ್ಗೆ ಜಾಬ್ಸ್ ಇದೆ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಇರ್ಬೋದು ಕೂಡ, ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು. ಹಾಗಾಗಿ ನೀವು ನಿಮ್ಮನ್ನ ಬೇರೆ ಬೇರೆ ಉದ್ಯೋಗಗಳತ್ತ ಮುಖ ಮಾಡಿಕೊಳ್ಳುವಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಆ ಸಂದರ್ಭದಲ್ಲಿ ನಿಮಗೆ ಸಂವಹನ, ಕಮ್ಯುನಿಕೇಶನ್ ಸ್ಕಿಲ್ಸ್ ಬಿಕಮ್ ರಿಯಲಿ ಪ್ಯಾರಮೌಂಟ್. ನಿಮಗೆ ಎಷ್ಟೇ ಜ್ಞಾನ ಇದ್ರೂ ಕೂಡ ನಿಮ್ಮ ಒಂದು ಅಧ್ಯಯನದಲ್ಲಿ ಇದನ್ನು ನಾವು ಸ್ಮಾರ್ಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸ್ಮಾರ್ಟ್ ವರ್ಕ್ ಮಾಡುವಂಥದ್ದು. ಹಾರ್ಡ್ ವರ್ಕ್ ಈಸ್ ಯುವರ್ ಗ್ರೇಡ್ಸ್. ಹಾರ್ಡ್ ವರ್ಕ್ ಈಸ್ the way that you prepare for your examination, you know pass the examination, get results, percentages, grades. ಇದಂತೂ ಬೇಕೇ ಬೇಕು. ಇದನ್ನ ಸಾಫ್ಟ್ ಸ್ಕಿಲ್ಸ್ ರಿಪ್ಲೇಸ್ ಮಾಡಲ್ಲ, ಅದು ತಿಳ್ಕೊಂಬಿಡಿ. ನಿಮಗೆ ಬೇಕಾದಂತಹ ನಿಮ್ಮ ಡೊಮೈನ್ ನಾಲೆಡ್ಜ್ ನಿಮ್ಮಲ್ಲಿ ಇರಲೇಬೇಕು. ಅದರ ಜೊತೆಗೆ ಆ ಡೊಮೈನ್ ನಾಲೆಡ್ಜ್ಗೆ ಏನಾದರೂ ಸ್ವಲ್ಪ ಪೂರಕವಾಗಿ ಕೆಲವು ನಿಮ್ಮನ್ನು ಇನ್ನೂ ಪುಷ್ ಮಾಡೋದು ಅಂದ್ರೆ ಈ ಸಾಫ್ಟ್ ಸ್ಕಿಲ್ಸ್. ಯಾಕಂದ್ರೆ ನೀವು ನಿಮ್ಮ ನಾಲೆಡ್ಜ್ ಅನ್ನ ಪ್ರೆಸೆಂಟ್ ಮಾಡ್ಕೊಳ್ಬೇಕು. ಒಂದು ಇಂಟರ್ವ್ಯೂ ಹೋದ್ರೆ ಆ ಒಂದು ಇದನ್ನು ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ಕೊಳ್ಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಹೇಗಿರಬೇಕು, ನಿಮ್ಮ ನೆಗೋಸಿಯೇಷನ್ ಸ್ಕಿಲ್ಸ್ ಹೇಗಿರಬೇಕು, ಇದನ್ನೆಲ್ಲ ನಿಮ್ಗೆ 2 ದಿವಸದಲ್ಲಿ ನಿಮ್ಗೆ ಕಲ್ಸ್ಕೊಡ್ತಾರೆ. ಕಲ್ಸ್ಕೊಟ್ಟಾಗ ಏನಾಗುತ್ತೆ, ನೀವೇನು ಓದಿದ್ದೀರಿ ಅದ್ರ ಜೊತೆಗೆ ಇದು ಪೂರಕವಾಗಿ ಈ ಎಲ್ಲ ಸ್ಕಿಲ್ಸ್ ಇದ್ದಾಗ ನಿಮ್ಮ ಆತ್ಮವಿಶ್ವಾಸ ಬೆಳೀತದೆ. ನಿಮಗೆ ಕಮ್ಯುನಿಕೇಶನ್ ಬಂತಂತಂದ್ರೆ ನೆಕ್ಸ್ಟ್ ಬರೋದೇ ಕಾನ್ಫಿಡೆನ್ಸ್.